Hello students, welcome to Mokshika Academy. So in this video I'm going to give information regarding PGCET 2026. So PGCET 2026 MBA ಹಾಗೂ MBA ಹಾಗೂ MCA ಯಾವ ಡೇಟ್ನಲ್ಲಿ ನಡೆಯುತ್ತೆ ಅಂತ ಹೀಗೆ ತಾನೇ ಕೆ ಎ ಅಥಾರಿಟಿಯಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡೋದಾದರೆ ಯಾವಾಗಲೂ ಕೆ ಎ ವೆಬ್ಸೈಟನ್ನು ಮಾತ್ರ ನೀವು ಚೆಕ್ ಮಾಡಿ, ಯಾಕಂತ ಹೇಳಿದ್ರೆ ಓನ್ಲಿ ಅಥೆಂಟಿಕೇಷನ್ ಇರ್ತಕ್ಕಂಥದ್ದು ಅವ್ರಿಗೆ ಮಾತ್ರ. ಸೊ ಬೇರೆ ವೆಬ್ಸೈಟ್ ಯಾವುದು ನೀವು ನೋಡಿದ್ರೆ ಇನ್ಫಾರ್ಮೇಷನ್ ಅಥೆಂಟಿಕೇಷನ್ ಇರಲಿಕ್ಕಿಲ್ಲ. ಸೊ ಹಾಗಾಗಿ PGCET 2026 ನೀವು ನೋಡಿದ್ರೆ ಇಲ್ಲಿ ನೋಟಿಫಿಕೇಷನಲ್ಲೇ ಇದೆ. ಓಕೆ, ಸೊ ಸರ್ಕ್ಯುಲರ್ಸಲ್ಲೇ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು PGCET 2026 ಮೊದಲನೇ ವರ್ಷದ MTech MCA MBA ME ಕೋರ್ಸ್ಗಳಿಗೆ ಪ್ರವೇಶಾತಿ. ಸೊ ಯಾವಾಗ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡ್ಬೋದು 23 ಮೇ ME MTechಗೆ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಸೊ ಅದು ಮಧ್ಯಾಹ್ನ 2:30 to 4:30ವರೆಗೆ 100 ಕ್ವಶನ್ಸ್ ಇರುತ್ತೆ. ಸೊ 100 ಮಾರ್ಕ್ಸ್ ಇರುತ್ತೆ. ಸೊ ಆ್ಯಂಡ್ ಆಲ್ಸೋ PGCETನ OMR ಶೀಟಲ್ಲಿ ಮಾಡ್ತಾರೆ. ಸೊ ಯಾವುದೇ ರೀತಿಯಾದಂಥ ಆನ್ಲೈನ್ ಎಕ್ಸಾಮಿನೇಷನ್ಸ್ ಇರೋದಿಲ್ಲ ಇಲ್ಲಿ. OMR ಬೇಸ್ಡು ಪೇಪರ್ ಬೇಸ್ಡು ಎಕ್ಸಾಮಿನೇಷನ್ಸ್ ಇರುತ್ತೆ. ಅದೇ ರೀತಿ ನೀವು ನೋಡೋದಾದರೆ 24 ಮೇಗೆ ನಿಮಗೆ ಬೆಳಗ್ಗೆ MCA ಅಂದರೆ 10:30 to 12:30 ಆ್ಯಂಡ್ ಮಧ್ಯಾಹ್ನ ಸೆಷನ್ MBAಗಿರುತ್ತೆ. ಸೊ ದಟ್ ಈಸ್ 2:30 to 4:30. ಅದು ಕೂಡ OMR ಬೇಸ್ಡು ಎಕ್ಸಾಮಿನೇಷನ್ಸೇ ಇರುತ್ತೆ. ಆ್ಯಂಡ್ ನಾನ್ ಪ್ರೋಗ್ರಾಮಬಲ್ ಕ್ಯಾಲ್ಕುಲೇಟರ್ಸ್ ಅಲೋ ಓನ್ಲಿ ಫಾರ್ ME ಆ್ಯಂಡ್ MTech. PGCET MCAಗೆ ಹಾಗೂ MBAಗೆ ಯಾವುದೇ ರೀತಿಯಾದಂಥ ಕ್ಯಾಲ್ಕುಲೇಟರ್ನ ಅಲೋ ಮಾಡೋದಿಲ್ಲ. ಓಕೆ, ಆ್ಯಂಡ್ ಆಲ್ಸೋ ಅದರ್ ಇನ್ಫಾರ್ಮೇಷನ್ಸ್ ಇಸ್ 27/6 ಅನ್ವಯ ಬಯೋಟೆಕ್ನಾಲಜಿ, ಸಿವಿಲ್ ಇಂಜಿನಿಯರಿಂಗ್, ಈ ME MTech ಬರ್ತಕ್ಕಂತಹ ಕೆಲವು ಒಂದು ಸಬ್ಜೆಕ್ಟ್ಸ್ಗಳಿಗೆ ಬೇರೆ ಡೇಟಲ್ಲಿ ಅವರು ಎಕ್ಸಾಮಿನೇಷನ್ಸ್ನ ಮಾಡ್ತಾರೆ. ಓಕೆ, ಆ್ಯಂಡ್ ಉಳಿದಂತೆ ನಿಮಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಪ್ರವೇಶಾತಿ ಅರ್ಹತೆ ಪಡೆಯಲು 23/3 ಅಂದರೆ ಮಂಡೇ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಚ್ 23 ಏಪ್ರಿಲ್ 8ವರೆಗೆ ನೀವೇನು ಮಾಡ್ಬೋದು, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಸ್ನ ಹಾಕ್ಬೋದು ಹಾಗೂ ಪೇಮೆಂಟನ್ನು 10th ಏಪ್ರಿಲ್ವರೆಗೆ ನೀವು ಮಾಡ್ಬೋದು. ಸೊ ನೀವು ಒನ್ಸ್ 23 ಅದು ರಿಲೀಸ್ ಆದ ತಕ್ಷಣ ಅಪ್ಲಿಕೇಶನ್ಸ್ ಯಾವ ರೀತಿ ಪ್ರೋಸೆಸ್ ಆಗುತ್ತೆ, ಯಾವ ರೀತಿ ನೀವು ಅಪ್ಲಿಕೇಶನ್ ಏನೇನು ಇನ್ಫಾರ್ಮೇಷನ್ಸ್ ಬೇಕು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಫಾರ್ಮೇಷನ್ಸ್ನ ತಗೊಳ್ಳಿ. ಥ್ಯಾಂಕ್ ಯು.